ಬೆಳಿಗ್ಗೆ 9 ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬದಿಗೊತ್ತಿ ಲ್ಯಾಂಡ್ ಆರ್ಡರ್ ಬಗ್ಗೆ ಬದಿಗೊತ್ತಿ ತಗೊಳ್ಳೋದಕ್ಕೆಲ್ಲ ಅವಕಾಶ ಇವ್ರು ಏನು ಖಂಡಿತ ಹೃದಯನೂ ಇಲ್ಲ. ಇಲ್ಲದ್ರೆ ಲ್ಯಾಂಡ್ ಆರ್ಡರ್ ನಮಗಲ್ಲ. ಪಲಾಯನ ಮಾಡಿ ಹೊರಟೋದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ್ಕಾರ ಚರ್ಚೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಬುದ್ಧಿವಂತರಲ್ಲಿ ಅವ್ರಿಗೆ INDA ಪಾರ್ಟ್ನರ್ಸ್ ಇದಾರಲ್ಲ, ಅವ್ರಿಗೆ ಬುದ್ಧಿವಾದ. ಈಗ ರಾಜ್ಯಕ್ಕೆ ಬೇಡ, ಇಲ್ಲಿ ಜನ ಚರ್ಚೆ ಮಾಡುವ, ರಾಜ್ಯಕ್ಕೆ ಮಾತಾಡಬೇಡ. ನೀವು ಪ್ರತಿಪಕ್ಷ ನಾಯಕರು ಮಾತಾಡಿದ ವಿಚಾರ ಎಲ್ಲ ಕೂಡ ಮಿಕ್ಕಿದ ಈಗ ಬಾಲಕೃಷ್ಣ ಆಯ್ತು, ನೀವು ಹೇಳಿದಿರಲ್ಲ, ನೀವೆಲ್ಲರೂ ಕೂಡ ಮಾತಾಡಿದಿರಿ. ನಾನು ಕೂಡ ಏನು, ನೀವೆಲ್ಲ ಬೆಳಿಗ್ಗೆ ಬಹಳ ಸ್ಪೀಡ್ ಅಲ್ಲಿ ಬಂದಿದ್ದೀರಿ. ನಿಮ್ಮ ಸ್ಪೀಡ್ ಎಲ್ಲ ಖಾಲಿ ಆಗ್ಲಿ ಅಂತೇಳಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಇದ್ದಂಥದ್ದೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂಥ ಹುಮ್ಮಸ್ಸೆಲ್ಲ ಒಂದು ಲೆವೆಲ್ಗೆ ಬರ್ಬೇಕಂತ ಅವಕಾಶ ಮಾಡಿಕೊಡಿ. ಆಗ್ಲೇ ಅವಕಾಶ ಮಿಲ್ಲಿ ಹೋಯ್ತು. ಈಗ ನೀವು ಮಾತಾಡ್ದಲ್ಲ ಒಂದು ಸರ್ ಮಂತ್ರಿಗಳೇ, ಈಗ ಒಂದೇನಂತ ಹೇಳಿದರೆ ಇಬ್ರು ಕೂಡ ಯಜಮಾನ ನಿಲುವಳಿ ಸೂಚನೆ ಕೊಟ್ಟಿದ್ರಿ. ಇಬ್ರು, ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಅದು ಕೊಬ್ಬರಿಗೆ ನಫೇಡ್ಗೆ ಸಂಬಂಧಪಟ್ಟ ಹಾಗೆ. ಎರಡನೇದು ಕಾನೂನು ಮತ್ತು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಅಜೆಂಡ್ಮೆಂಟ್ ಕೊಟ್ಟಿದ್ದೀರಿ. ನಿಮ್ಮ ಆಸಕ್ತಿ ಇದೆಲ್ಲ ನಾನು ಒಪ್ತೇನೆ. ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್. ಮತ್ತು ನೀವು ಅಜೆಂಡ್ಮೇಷನ್ ಕೊಡುವಾಗ ನೀವು ಉದಾಸೀನ ಆಗ್ಬೇಕು, ಬೇಗ ಕೊಡಬೇಕಲ್ಲ. ನೀವು ಅವ್ರ ನಂತರ ಕೊಟ್ಟಿದ್ದೀರಿ. ಟೈಮಿಂಗ್ಸ್ ನೋಡಿ, ನೀವು ಬರಿಬೇಕಾದ್ರೆ ವ್ಯತ್ಯಾಸ ಪ್ರಕಾರ ಫಸ್ಟ್ ಬಂದದ್ದನ್ನು ಫಸ್ಟ್ ತಗೊಳ್ಬೇಕು, ಸೆಕೆಂಡ್ ಬಂದದ್ದನ್ನು ಅವತ್ತು ರಿಜೆಕ್ಟ್ ಆಗಿದ್ದು ನೆಕ್ಸ್ಟ್ಗೆ ಬರ್ತದೆ. ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದಾ, ಇಲ್ಲ ಅಂತ ಹೇಳುವುದಿಲ್ಲ. ಅದು ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಬಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧಪಟ್ಟಾಗೆ. ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ, ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ. ನೀವು ನಾಳೆ ಹೊಸ ಅರ್ಜಿ ಕೊಡಿ, ಅದನ್ನು ನಾಳೆ ತಗೊಳ್ಳೋದು ಕೆಲಸ ನಾವು ಮಾಡುವ. ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುವುದಿಲ್ಲ. ಒಂದು ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ, ನಿಮ್ಗೆ ಎರಡು ಬರ್ತದೆ. ಏನಾಯ್ತು ಈಗ? ಅದು ನಿಯಮ ಬೇಕಲ್ಲ. ಗಂಭೀರತೆ ಕೂಡ ಗೊತ್ತಬೇಕಲ್ಲ, ಗಂಭೀರತೆ ಅಂತ ಹೇಳಿ ಲಾಸ್ಟ್ ಬಂದು ಕೊಡುದಲ್ಲ. ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತ ಇರೋದು. ತಗೊಳ್ಳಿ ಸರ್, ನೀವು ತಗೊಳ್ಳಿ, ರೂಲ್ಸ್ ತೆಗೆದು ನೋಡಿ. ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು. ಆಮೇಲೆ ಕೊಡಿ. ನಮಗೆ ತಗೊಂಡು ನೀವು ಇದನ್ನ
ಮಾಡಿದ್ರು ಅದನ್ನ ಬಿಟ್ಟಿದ್ದು. ಆದ್ರೆ ವಿಷಯ ಪ್ರಸ್ತಾಪ ಮಾಡೋದನ್ನ ಬಿಡಿ. ಅರ್ಥ ಮಾಡೋದು ಒಂದು ನಿಯಮ ಪ್ರಕಾರ ಸದನ ನಡೆಸಬೇಕು ಬೇಡವಾ? ನಿಮ್ಮ ಆಸಕ್ತಿ ನಿಮ್ಮ ಇನಿಚಾರ ಎಲ್ಲ ಕೂಡ ಅರ್ಥ ಆಗ್ತದೆ.